ಮೊಹಮ್ಮದ್ ನದೀಮ್ ಅವರು ಇವರು ರಾಜ್ಯ ಕರಾಟೆ ಶಿಕ್ಷಕರ ಸಂಘದ ಅಧ್ಯಕ್ಷರು. ಅದೇ ರೀತಿ ಪ್ರವೀಣ್ ರೆಕ್ಕಸ್ ಅವರು ಬೆಂಗಳೂರು, ಇವರು ರಾಜ್ಯ ಕರಾಟೆ ಶಿಕ್ಷಕರ ಸಂಘದ ಗೌರವ ಅಧ್ಯಕ್ಷರು ಚೇರ್ಮನ್ ಆಗಿ ಕೆಲಸ ಮಾಡ್ತಿದ್ದಾರೆ. ಅದೇ ರೀತಿ ಶಿವಕುಮಾರ್ ಶಾಮನಹಳ್ಳಿ ವಿಜಯಪುರ, ಶಾಮನಹಳ್ಳಿ ರಾಜ್ಯ ವಕ್ತಾರರು ವಿಜಯಪುರ, ಅದೇ ರೀತಿ ಮೌನೇಶ್ ಭಟ್ಟಿ ಉಪಾಧ್ಯಕ್ಷರು ರಾಜ್ಯ ಕರಾಟೆ ಶಿಕ್ಷಕರ ಸಂಘ, ಅದೇ ರೀತಿ ಪ್ರಕಾಶ್ ಹಾವೇರಿ ಸಹ ಕಾರ್ಯದರ್ಶಿ ಇದ್ದಾರೆ. ಅದೇ ರೀತಿ ರವಿ ಸಾಮೀನವರು ಹುಬ್ಬಳ್ಳಿ ಹಿರಿಯ ಸಲಹೆಗಾರರು, ಅದೇ ರೀತಿ ಸತೀಶ್ ಬೆಳ್ಮಣ್ಣು ಕಾರವಾರ ಉಪಾಧ್ಯಕ್ಷರಿದ್ದಾರೆ. ಅದೇ ರೀತಿ ವಿಶಾಲ್ ಕಾರವಾರ ಉಪಾಧ್ಯಕ್ಷರಿದ್ದಾರೆ. ಅದೇ ರೀತಿ ನಮ್ಮ ಶಿವಮೊಗ್ಗ ಜಿಲ್ಲಾಧ್ಯಕ್ಷ ರಾಘವೇಂದ್ರ ಇದ್ದಾರೆ. ಸೊ ನಮ್ಮ ಈ ಒಂದು ಪತ್ರಿಕಾಗೋಷ್ಠಿ ಉದ್ದೇಶ, ಈಗೇನು ಕರ್ನಾಟಕ ರಾಜ್ಯ ಸರ್ಕಾರ ಶಿಕ್ಷಣ ಇಲಾಖೆ PM ಶ್ರೀ ಯೋಜನೆ ಅಡಿಯಲ್ಲಿ ಯೋಗ ಮತ್ತು ಕರಾಟೆ ತರಬೇತಿಯನ್ನು ಒಬ್ಬರು ಶಿಕ್ಷಕರಿಂದ ತರಬೇತಿಯನ್ನು ನೇಮಿಸುವ ಆದೇಶವನ್ನು ಹೊರಡಿಸಿದ್ದಾರೆ. ಇದನ್ನು ದಯವಿಟ್ಟು ತಾವು ಮರು ಪರಿಶೀಲನೆ ಮಾಡಿ ಅಂತ ನಮ್ಮ ಪತ್ರಿಕಾಗೋಷ್ಠಿ. ಬೆಂಗಳೂರು ಫುಲ್ ಟ್ರಾಫಿಕ್. ನಾವು ಬಿಜಾಪುರದಿಂದ, ಹಾವೇರಿಯಿಂದ, ಕೊಪ್ಪಳದಿಂದ ಮತ್ತು ಬಳ್ಳಾರಿಯಿಂದ ನಮ್ಮ ರಾಜ್ಯದ ಮೂಲೆಗಳಿಂದ ನಾವು ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಅಧ್ಯಕ್ಷರು ಈ ವೇದಿಕೆ ಮೇಲೆ ಇದ್ದೀವಿ. ಸರಿಸುಮಾರು ನಮ್ಮ ಕರಾಟೆ ಶಿಕ್ಷಕರ ಸಂಘ ರಾಜ್ಯದಲ್ಲಿ 10 ವರ್ಷಕ್ಕೂ ಮೇಲ್ಪಟ್ಟು 15 ವರ್ಷಕ್ಕೂ ಮೇಲ್ಪಟ್ಟು ನಾವು ಹೋರಾಟ ಮಾಡ್ಕೋತ ಬಂದಿದ್ದೀವಿ. ಉದಾಹರಣೆ, ಸರ್ಕಾರ ಏನಾದರೂ ತಪ್ಪು ಮಾಡಿದಾಗ ಸರ್ಕಾರ ಯಾವ ರೀತಿ ಕರಾಟೆ ಶಿಕ್ಷಕರನ್ನ ನೇಮಕ ಮಾಡ್ಕೋಬೇಕು, ಅದರಲ್ಲಿ ಏನಾದರೂ ತಪ್ಪುಗಳಿದ್ದಾಗ ಮೊದಲು ರಾಜ್ಯದಲ್ಲಿ ಧ್ವನಿ ಎತ್ತೋದೇ ಕರಾಟೆ ಶಿಕ್ಷಕರ ಸಂಘ. ಈ ಕರಾಟೆ ಹಾಗೂ ಯೋಗ ಇದನ್ನು ಎರಡೂ ಕಲೆ ಕೂಡ ಬೇರೆ ಬೇರೆ ಶಿಕ್ಷಕರನ್ನು ನೇಮಿಸುವುದರಿಂದ ಇಬ್ಬರಿಗೂ ಕೂಡ ಅನುಕೂಲ ಇರುತ್ತೆ. ಆ ಕಡೆ ಕರಾಟೆ ಶಿಕ್ಷಕರಿಗೆ ಒಂದು ಕೆಲಸ ಆಗುತ್ತೆ, ಈ ಕಡೆ ಯೋಗ ತರಬೇತಿದಾರಗಳು ಒಂದು ಕೆಲಸ ಆಗುತ್ತೆ. ಅದರಿಂದ ಈ ಸರ್ಕಾರ ಇದನ್ನು ದಯವಿಟ್ಟು ಮರುಪರಿಶೀಲನೆ ಮಾಡಬೇಕಂತೇಳಿ ರಾಜ್ಯ ಕರಾಟೆ ಶಿಕ್ಷಕರ ಸಂಘದಿಂದ ನಾವು ಒತ್ತಡ ಆಗ್ತಾ ಇದ್ದೀವಿ. ಮತ್ತೆ ಈ ಒತ್ತಡವನ್ನು ನಾವು ಇವತ್ತು ಸರ್ಕಾರಗಳು ಮುಗಿಸ್ತಾ ಇದ್ದೀವಿ, ಮಿನಿಸ್ಟರ್ಗಳು ಮುಗಿಸ್ತಾ ಇದ್ದೀವಿ. ಅದಕ್ಕೆ ನಿಮ್ಮ ಎಲ್ಲರ ಸಹಕಾರ ತುಂಬಾ ಅಗತ್ಯ ಇದೆ ಸರ್. ಥ್ಯಾಂಕ್ ಯು ಸರ್. ಕರಾಟೆ ಫೆಡರೇಷನ್ ಅಂತ ಇದೆ. ಆ ವರ್ಲ್ಡ್ ಕರಾಟೆ ಫೆಡರೇಷನ್ ಒಳಗೇನೆ ನಾವೆಲ್ಲರೂ ಕೆಲಸ ಮಾಡೋದು. ಅಲ್ಲಿಂದ ನಾವು ಏನನ್ನೋದನ್ನ ಅವ್ರು ನಮ್ಗೆ ಕೊಟ್ಟಿರ್ತಾರೆ. ಅದನ್ನ ನಾವು ನಮ್ಮ ಫೆಡರೇಷನ್ ಇಂದ ಅವರು ನೋಂದಣಿ ಸಂಖ್ಯೆ ಮತ್ತು ಅವ್ರ ಸೀಲ್ ಹಾಕಿ WKF ರೂಲ್ಸ್ ರೆಗ್ಯುಲೇಷನ್ಸ್ ಏನಿದ್ದಾವೆ ಅದನ್ನ ನಾವು ರೆಡಿ ಮಾಡಿದ್ದು ಸರ್ಟಿಫಿಕೇಟ್ನ. ಒಂದೇದ್ದು. ಎರಡನೇದ್ದು, ಈಗ ನಾವು ಏನೋ ಕೊಡ್ಬೇಕಂದ್ರೂ ನಮ್ಮ ಸರ್ಟಿಫಿಕೇಟ್ ವೆರಿಫೈ ಮಾಡೋದು ಮಾನ್ಯ ಮುಖ್ಯೋಪಾಧ್ಯಾಯರೇ ಬಿಟ್ಟರೆ ಬೇರೆ ಯಾರು ಅಲ್ಲ. ಈಗ ನೀವು ಹೇಳಿದ್ರಿ ಯಾರಾದರೂ ತಗೊಂಡ್ಬರ್ಬೋದು ಕೊಡ್ಬೋದು ಅಂತ. ಅದು ನಿಜ. ಬಟ್ ನಮ್ಮಲ್ಲಿ ಇಲ್ಲಿಂದಾನೆ ಈಗ ಕರ್ನಾಟಕದಲ್ಲಿ ಒಂದು ಸಂಘ ಇದೆ, ಅವ್ರಿಗೆ ವರ್ಲ್ಡ್ ಕರಾಟೆ ಫೆಡರೇಷನ್ ಅವರು ಈ ಕರ್ನಾಟಕಕ್ಕೆ ಮತ್ತು ಇಡೀ ಇಂಡಿಯಾದೊಳಗೆ ಎಲ್ಲರಿಗೂ ಒಂದು ಸಂಘಕ್ಕೆ ಅವರು ಇದನ್ನ ಮಾಡಿದ್ದಾರೆ, ನೋಂದಣಿ ಮಾಡಿದ್ದಾರೆ. ಶಿಕ್ಷಣ ಮಾಡಿ 24,000ಕ್ಕೆ ಅಂತ ಹೇಳ್ತಾ, ಆಮೇಲೆ ನಮ್ಮ ರಾಜ್ಯ ಶಿಕ್ಷಕರ ಸಂಘ ಇಡೀ ರಾಜ್ಯದ ಪ್ರತಿ ಜಿಲ್ಲೆಯಲ್ಲಿ ಕೂಡ ಸಂಘಟನೆ ಇದೆ. ಸುಮಾರು 20 ವರ್ಷಗಳಿಂದ ನಾವೆಲ್ಲ ಸರ್ವಿಸ್ ಮಾಡ್ತಾ ಇದ್ದೀವಿ. ಈಗಾಗಲೇ ವಿತ್ ರಿಜಿಸ್ಟರ್ಡ್ ಅಸೋಸಿಯೇಷನ್ ಅಂತಿದೆ. ಸಂಬಂಧಪಟ್ಟ DDP ಸಾಹೇಬರಾಗಿರ್ಬೋದು, BOಗಳಾಗಿರ್ಬೋದು, ಮುಖ್ಯಪತ್ರರಾಗಿರ್ಬೋದು ನಮ್ಮ ಮೂಲಕ ಸರ್ಟಿಫೈ ಮಾಡಿಸಿ ಆ ಒಂದು ಕರಾಟೆ ಸ್ಟೂಡೆಂಟ್ ಆ ಜಿಲ್ಲೆಯಲ್ಲಿ ಈತ ಬ್ಲಾಕ್ ಬೆಲ್ಟ್ ಮಾಡ್ಕೊಂಡಿದ್ದಾನ, ಈತ ಇತಿಹಾಸ ಇದೆನಾ, ಈತ ಕಲ್ತಿದ್ದಾನ, ಈ ಮಕ್ಕಳಿಗೆ ನ್ಯಾಯ ಮಾಡ್ತಾರ ಅನ್ನೋ ನಿಟ್ಟಿನಲ್ಲಿ ಅಲ್ಲಿ ಒಂದು ಸಮಿತಿಯನ್ನ ರಚನೆ ಮಾಡಿ ಆ ಜಿಲ್ಲೆಯ ಸಂಬಂಧಪಟ್ಟ ಸ್ಥಳಗಳಿಗೆ ಅವ್ರನ್ನ ಕರೆದು ಆಯ್ಕೆ ಸಮಿತಿಯಲ್ಲಿ ಹಾಕಿ ಆಯ್ಕೆ ಮಾಡಿಸ್ಕೊಳ್ಳಿ ಅನ್ನೋ ಒಂದು ಮಾತನ್ನ ಈ ವೇದಿಕೆ ಮೂಲಕ ನಮ್ಮ ರಾಜ್ಯ ಶಿಕ್ಷಕರ ಸಂಘದಿಂದ ಹೇಳ್ತಾ ಇದ್ದೀವಿ ಸರ್ಕಾರಕ್ಕೆ.